ಹಲೋ, ಎಲ್ರಿಗೂ ನಮಸ್ಕಾರ. ಮೈಸೂರಿಂದ ಕವಿತಾ. ಯಾರೆಲ್ಲ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ, ಹೊಸಬ್ರು ಇದ್ದೀರಾ, ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ತಂಗಿ ಮನೆಗೆ ಗೃಹ ಪ್ರವೇಶ ಇದೆ, ಸದ್ಯದಲ್ಲೇ ಹತ್ರದಲ್ಲಿದೆ. ಹಾಗಾಗಿ ನಾನು 2 ಸೀರೆಗಳನ್ನ ಖರೀದಿ ಮಾಡಿದ್ದೀನಿ. ಅದರಲ್ಲಿ ಒಂದು ಸೀರೆ ಮೈಸೂರು ಸಿಲ್ಕು, ಇಲ್ಲಿ ನೋಡ್ಬೋದು. ಇದನ್ನು ತೋರಿಸ್ತೀನಿ ನಾನು. ಇದನ್ನು ಇತ್ತೀಚೆಗಷ್ಟು ತೊಗೊಂಡಿದ್ದು ನಾನು. ಮತ್ತು ಇದನ್ನು ಕುಚ್ಚು ಮತ್ತು ಫಾಲ್ ಹಾಕೋಕ್ಕೆ ಬ್ಲೌಸ್ಗೆ ಸ್ಟಿಚಸ್ಗೆ ನಾನು ಕೊಟ್ಟಿದ್ದೆ ಸ್ಟಿಚಿಂಗ್ಗೆ. ಅದನ್ನು ಈಸ್ಕೊಂಡು ಬಂದಿದ್ದೀನಿ. ಮತ್ತು ಬ್ಲೌಸು ಸ್ಟಿಚ್ ಆಗಿಲ್ಲ. ಯಾವ ಕಲರ್ ತೊಗೊಂಡೆ ಅನ್ನೋದನ್ನು ತೋರಿಸ್ತೀನಿ. ಮತ್ತು ಇನ್ನೊಂದು ಸೀರೆ ತೊಗೊಂಡಿದ್ದೆ, ಅದ್ರದ್ದು ಬ್ಲೌಸ್ ರೆಡಿಯಾಗಿದೆ, ವರ್ಕೆಲ್ಲ ರೆಡಿಯಾಗಿದೆ, ಸೀರೆನೂ ರೆಡಿ ಇದೆ. ಅದನ್ನು ನಾನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದೆರಡು ಮಾತು. ಸ್ವಲ್ಪ ದಿನಗಳ ಹಿಂದೆ ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿದು ಎಷ್ಟೊಂದು ವಿಷಯಗಳು ಬರ್ತಿತ್ತು. KSIC ಸೀರೆ ಕತೆ ಮುಗೀತಾ, ಮತ್ತು KSIC ಫ್ಯಾಕ್ಟ್ರಿ ಮುಚ್ಚಿಬಿಡ್ತಾರೆ, ಸ್ಟ್ರೈಕ್ ನಡೀತಿದೆ, ಆ ಥರ ಎಲ್ಲ ನ್ಯೂಸ್ಗಳಲ್ಲಿ, ಪೇಪರ್ಗಳಲ್ಲಿ ಮತ್ತು ಚಾನಲ್ಗಳಲ್ಲಿ, ನಾನು ಯೂಟ್ಯೂಬ್ ಚಾನಲ್ಗಳಲ್ಲಿ ಒಂದಷ್ಟು ನೋಡಿದೆ ನಾನು. ಆವಾಗ ನನ್ನ ತಲೆಗೆ ಬಂದದ್ದು, ನನ್ನ ಪರ್ಸ್ನಲಾಗಿ ನನಗೇನು ಅನಿಸಿದ್ದು ಅಂತಂದರೆ, ನಮ್ಮ ನಾಡಿನ ದೇವತೆ ಚಾಮುಂಡೇಶ್ವರಿ ತಾಯಿಗೆ ಈ ಸೀರೆನ ವಿಶೇಷ ಸಂದರ್ಭದಲ್ಲಿ ನಾಡಿನ ದಸರಾ ಟೈಮಲ್ಲಿ ಆ ತಾಯಿಗೆ ಅಂತಲೇ ವಿಶೇಷವಾಗಿ ತಯಾರು ಮಾಡ್ತಾರೆ ಮೈಸೂರು ಸಿಲ್ಕ್ನ. ಅದು ಎಲ್ಲರಿಗೂ ಗೊತ್ತಿರೋ ಅಂಥ ವಿಚಾರನೇ. ಅಂಥ ಸೀರೆ ಫ್ಯಾಕ್ಟ್ರಿ ಮುಚ್ಚಿಬಿಡುತ್ತಾ, ತಾಯಿಗೆ ಮುಂದಕ್ಕೆ ಏನು ಮಾಡ್ತಾರೆ, ಅದರದೇ ಆದ KSICಗೆ ಇತಿಹಾಸ ಇದೆ, ಏನು ಮುಚ್ಚೋದಕ್ಕೆ ಏನು ರೀಸನ್ನು, ಆ ಥರ ಎಲ್ಲ ನನ್ನ ತಲೆಗೆ ಬಂತು. ಸ್ಟಾರ್ಟಿಂಗ್ ನಂಗೆ ಬಂದಿದ್ದೇ ಆ ವಿಚಾರ ನನ್ನ ತಲೆಗೆ. ಆಗ ನಮ್ಮ ಮನೆಯವ್ರನ್ನ ಕೇಳಿದೆ ನಾನು. ಅವ್ರೇನಂದರು, ಇಲ್ಲಮ್ಮ, ಆಗ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ ಹೊರತು ಫ್ಯಾಕ್ಟ್ರಿ ಯಾವುದೇ ಕಾರಣಕ್ಕೂ ಮುಚ್ಚಲ್ಲ, ಆ ಥರ ಎಲ್ಲ ಏನೂ ಆಗಲ್ಲ, ಸ್ವಲ್ಪ ಸ್ಟ್ರೈಕ್ ಅದು ಇದು ನಡೆಯುತ್ತೆ ಅಂತ ಅಂದರು. ಆಮೇಲೆ ಗೌರ್ಮೆಂಟ್ ಅಂಡರಲ್ಲಿದ್ರೂ KSIC ಫ್ಯಾಕ್ಟ್ರಿ, ರಾಜಮನೆತನದವರು ಇದಕ್ಕೆ ಮಧ್ಯದಲ್ಲಿ ಹೋಗಲ್ವಾ, ಮುಚ್ಚಬೇಕಾದ್ರೆ ಮುಚ್ಚುತ್ತೀನಿ ಅಂತಂದರೆ ಆ ಥರ ಎಲ್ಲ ಅನ್ನಿಸ್ತು. ಇಂಟರ್ಫಿಯರ್ ಆಗಲ್ವಾ ಮಧ್ಯದಲ್ಲಿ, ಅಷ್ಟು ಸಲೀಸಾಗಿ ಮುಚ್ಚಾಕ್ಬಿಡ್ತಾರ ನಮ್ಮ KSIC ಮೈಸೂರು ಸಿಲ್ಕ್ ಇತಿಹಾಸ ಇರೋ ಅಂಥದ್ದನ್ನು. ಮತ್ತು ದೇಶ ವಿದೇಶಗಳಿಂದ ಬಂದು ಮೈಸೂರಿಗೆ ಬಂದು ಈ ಸೀರೆನ ಖರೀದಿ ಮಾಡ್ತಾರೆ. ಎಷ್ಟು ದೂರದಿಂದ ಎಲ್ಲ ಬಂದು ಮೈಸೂರು ಸಿಲ್ಕ್ನ ಖರೀದಿ ಮಾಡ್ತಾರೆ. ಅಂಥ ಸೀರೆ ಫ್ಯಾಕ್ಟ್ರಿನ ಏನಕ್ಕೆ ಮುಚ್ಚುತ್ತಾ ಇದ್ದಾರೆ, ಏನು ರೀಸನ್ನು, ಆ ಥರ ಎಲ್ಲ ನನ್ನ ತಲೆಗೆ ಬಂತು. ಆವಾಗ ಈಗ ಸದ್ಯದಲ್ಲೇ ಬಜೆಟ್ ನಡೀತು, ಈಗ ಒಂದು ವಾರದ ಹಿಂದೆ. ಆ ಬಜೆಟ್ ಕ್ಲಿಪ್ಪಿಂಗ್ ನಾನು ಕೊನೆಯಲ್ಲಿ ಸಾಧ್ಯವಾದರೆ ಹಾಕ್ತೀನಿ. KSICದು ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು, ಮತ್ತು ಮುಚ್ಚಬಾರ್ದು, ಅದಕ್ಕೆ ಏನಾದ್ರೂ ಜಾಸ್ತಿ ಆಗಂಗೆ ಆಲ್ಟ್ರೇಷನ್ ಮಾಡಬೇಕು ಅಂತ ಎಲ್ಲ ಹೇಳಿದ್ರು. ಮತ್ತು 1 ವರ್ಷಕ್ಕೆ 96 ಕೋಟಿ ಲಾಭ ಬಂದಿದೆ ನಮಗೆ KSICಯಿಂದ ಅಂತಲೂ ಹೇಳಿದ್ರು. ಮತ್ತು ಮಹಿಳಾ ದಿನಾಚರಣೆ, ಈಗ ಮೊನ್ನೆ ಭಾನುವಾರ ನಡೆದಂಥ ಮಹಿಳಾ ದಿನಾಚರಣೆ ದಿನ ಒಂದೇ ದಿನಕ್ಕೆ 7 ಕೋಟಿ ಲಾಭ ಬಂದಿದೆ ಅಂತ ಅಂದಿದ್ದಾರೆ. 7 ಕೋಟಿ ಲಾಭ ಬಂದ ಮೇಲೆ ಏನಕ್ಕೆ ಮುಚ್ಚಬೇಕು ನಮ್ಮದು ಮೈಸೂರು ಸಿಲ್ಕ್ನ, ನಮ್ಮ KSIC ಮೈಸೂರು ಸಿಲ್ಕ್ನ? ಎಷ್ಟು ಹೆಸರಿದೆ ಅದಕ್ಕೆ, ನಮ್ಮ ಸಂಸ್ಕೃತಿ, ನಮ್ಮ ಹೆಮ್ಮೆ ಮೈಸೂರು ಸಿಲ್ಕು, ಅದು ಮುಂದಿನ ಪೀಳಿಗೆಗೂ ಬರಬೇಕು ಅಂತೆಲ್ಲ ಅನ್ನಿಸ್ತು. ಆ ತಾಯಿ ಅಷ್ಟು ಸಲೀಸಾಗಿ ಮುಚ್ಚಕ್ಕೆ ಬಿಡ್ತಾಳ ಫ್ಯಾಕ್ಟ್ರಿನ? ಇದಕ್ಕೆ ರಾಜಮನೆತನದವರು ಮಧ್ಯ ಹೋಗಲ್ವಾ, ಸ್ಟಾಪ್ ಮಾಡಲ್ವಾ, ಆ ಥರ ಎಲ್ಲ ನನ್ನ ಮೈಂಡಿಗೆ ಬಂತು. ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ, ಯಾವುದೇ ಕಾರಣಕ್ಕೂ ಫ್ಯಾಕ್ಟ್ರಿ ಮುಚ್ಚಲ್ಲ, ಮುಚ್ಚೋದು ಇಲ್ಲ ಮುಂದಕ್ಕೆ. ಅದಕ್ಕೆ ಬೇರೆ ಥರ ಆಲ್ಟ್ರೇಷನ್ ಮಾಡ್ಕೊಳ್ತಾರೆ ಹೊರತು ಬೇಡಿಕೆ ಜಾಸ್ತಿ ಆಗಿದೆ. ಬೇಡಿಕೆ ಜಾಸ್ತಿ ಆಗಿರೋದ್ರಿಂದ, ಪ್ರೊಡಕ್ಷನ್ ಕಮ್ಮಿ ಇರೋದ್ರಿಂದ ಕೊಡೋಕ್ಕಾಗ್ತಾ ಇಲ್ಲ. ನಾವು ಅಂದ್ಕೊಂಡಿದ್ದು ಸೀರೆ ಕಲರ್ ಆಗಲಿ ನಮಗೆ ಸಿಗ್ತಾ ಇಲ್ಲ. ಒಟ್ನಲ್ಲಿ ಮೈಸೂರು ಸಿಲ್ಕ್ ಎಲ್ಲರಿಗೂ ಒದಗ್ತಿದೆ ಅಂತ ಹೇಳ್ಬೋದು. ನನಗೆ ಅದೊಂದು ಖುಷಿ ಆಯಿತು. ಆಮೇಲೆ ಈಗ ನಡೀತಾ ಇದ್ದಿದ್ದು ಸ್ಟ್ರೈಕ್ ಎಲ್ಲ ಸ್ಟಾಪ್ ಆಗಿ ರನ್ನಿಂಗಲ್ಲಿದೆ ಅಂತಲೂ ಗೊತ್ತಾಯಿತು. ಹಾಗಂತ ನಮ್ಮ ಮನೆಯವ್ರು ಹೇಳಿದ್ರು, ಯಾವುದೇ ಕಾರಣಕ್ಕೂ ಮುಚ್ಚಲ್ಲ, ಇದನ್ನು ನಡೆಯುತ್ತೆ. ಈಗ ನನ್ನ ಅಜ್ಜಿಯಿಂದ ಅಮ್ಮ ಸೀರೆ ಇದು ಮಾಡ್ತಾಯಿದ್ರು, ಉಟ್ಕೊಳ್ತಾಯಿದ್ರು. ಅವರ ಜನ್ರೇಷನಿಂದ ನಮ್ಮ ಜನ್ರೇಷನ್ಗೆ ನಾವು ತಗೊಳ್ತಾ ಇದ್ದೀವಿ, ನಾವು ಉಟ್ಕೊಳ್ತಾ ಇದ್ದೀವಿ, ನಾವು ಇಷ್ಟಪಡ್ತಾ ಇದ್ದೀವಿ. ನಮ್ಮ ಮಕ್ಕಳು ಕೂಡ ಈಗ ಇಷ್ಟಪಡ್ತಾ ಇದ್ದಾರೆ. ಅವ್ರ ಜನ್ರೇಷನ್ಗೂ ಬರಬೇಕು, ಮುಂದಿನ ಜನ್ರೇಷನ್, ಮುಂದಿನ ಪೀಳಿಗೆಗೂ ಮೈಸೂರು ಸಿಲ್ಕ್ ಉಟ್ಕೋಬೇಕು.
ಇರಬೇಕು, ನಮ್ಮ ಮೈಸೂರು ಸಿಲ್ಕ್ ಹೆಸರು ಮಾಡಬೇಕು ಅನ್ನೋದು ನನ್ನ ಪರ್ಸ್ನಲ್ಲಾಗಿ ನನ್ನ ಅನಿಸಿಕೆ. ಹಾಗಾಗಿ ಇದೆರಡು ಮಾತನ್ನ ಹೇಳಬೇಕು ಅನ್ನಿಸ್ತು. ಯಾವುದೇ ಕಾರಣಕ್ಕೂ ಆ ನಾಡಿನ ದೇವತೆ ಚಾಮುಂಡೇಶ್ವರಿ ಮುಚ್ಚಕ್ಕೆ ಬಿಡಲ್ಲ ಅಂತ ನಾನು ಅಂದ್ಕೊಳ್ತೀನಿ. ನಾನು ಯಾವ ಸೀರೆ ತೊಗೊಂಡೆ ಅಂತ ಹೇಳ್ತೀನಿ. ಆ ಸೀರೆ ತೊಗೋಬೇಕಾದ್ರೆ ಒಬ್ಬರು ಬಂದಿದ್ದರು ದಾವಣಗೆರೆಯಿಂದ. ದಾವಣಗೆರೆಯಲ್ಲೂ ಔಟ್ಲೆಟ್ ಇದೆ, ಆದ್ರೂ ಅಲ್ಲಿ ಸಿಗದೇನೆ, ಸ್ಟಾಕ್ ಕರೆಕ್ಟಾಗಿ ಬರ್ದೇನೆ ಅವರು ಇಲ್ಲಿಗೆ ಬಂದಿದ್ದರು, ಮೈಸೂರು ಫ್ಯಾಕ್ಟ್ರಿಗೆ ಬಂದಿದ್ದರು. ಅವ್ರದ್ದು ಟ್ರೈನ್ ಏನೋ ಸ್ವಲ್ಪ ಟೈಮಿಂಗ್ಸ್ ಏನೋ ಮಿಸ್ ಆಗಿ 10:45 ಏನೋ ಬಂದಿದ್ದರು. ಅವ್ರಿಗೆ 40ನೇ ಟೋಕರ್ ನಂಬರ್ ಸಿಕ್ತು, ಅವ್ರಿಗೆ 40ನೇ ನಂಬರು. ಹಾಗಾಗಿ ಅವ್ರಿಗೆ ಸೀರೆ ಸಿಗಲಿಲ್ಲ. ಪಾಪ ಅವರು ಮಗಳು ಮದುವೆಗೆ ಮೊದಲನೇ ಸೀರೆ ಅಂತೆ ಅದು ಮೈಸೂರು ಸಿಲ್ಕ್. ನೋಡಿ ಎಷ್ಟೆಷ್ಟು ದೂರದಿಂದ ಎಲ್ಲ ಬರ್ತಾರೆ ಸೀರೆಗಳನ್ನ ತಗೊಳ್ಳೋದಕ್ಕೆ. ಅಂಥ ಸೀರೆ ತುಂಬ ಎಷ್ಟು ದೇಶ ವಿದೇಶಗಳಲ್ಲೂ ಅಷ್ಟೇ ನಮ್ಮ ಸೀರೆಗಳ ಹೆಸರಿದೆ. ಯಾರಾದರೂ ಹೋಗ್ಬಿಟ್ರೆ ಸಾಕು, ನೀವು ಮೈಸೂರಿನವರಾ, ನಿಮ್ಮ ಹತ್ರ KSIC ಸೀರೆ ಇದೆಯಾ, ತೊಗೊಂಡಿರ್ತೀರ ಅಲ್ವಾ ನೀವು ಅಂತೆಲ್ಲ ಕೇಳ್ತಾರೆ. ನಮಗೊಂಥರ ಖುಷಿ, ಹೌದು ನಮ್ಮ ಮೈಸೂರು ಸಿಲ್ಕು, ನಮ್ಮ ಮೈಸೂರಿನವರು, ನಾವು ಮೈಸೂರು ಸಿಲ್ಕ್ ತೊಗೊಂಡಿದ್ದೀವಿ ಅಂತ ಅಂದ್ಬಿಟ್ಟು. ಅವ್ರು ಬಂದರು, ಆಂಟಿ ಬಂದ್ಬಿಟ್ಟು ನನ್ನ ಮಗಳಿಗೆ ಮೊದಲನೇ ಸೀರೆ ಅವಳು ಮೈಸೂರು ಸಿಲ್ಕೆ ತೊಗೋಬೇಕಂತೆ ಮದುವೆಗೆ ಅಂತ ಹೇಳಿದ್ಲು, ಧಾರೆಗೆ ತೊಗೋಬೇಕು ಅಂತ ಅಂದ್ಬಿಟ್ಟು. ಪಾಪ ಎಲ್ಲರದು ಈಗ 20ನೇ ಟೋಕನ್ ಗಂಟನೂ ಸ್ವಲ್ಪ ಸೀರೆಗಳು ಸಿಗುತ್ತೆ, ಆಮೇಲೆ ಸ್ವಲ್ಪ ಕಾಯಿಲೆ ಆಗುತ್ತೆ. ಅವ್ರದ್ದು ಬಡ್ಜೆಟ್ ಸ್ವಲ್ಪ ಕಮ್ಮಿ ಇತ್ತು, ಏನೋ ಒಂದು 30,000ರಿಂದ 40,000 ಒಳಗಡೆ ತೊಗೋಬೇಕು ಅಂತ ಬಂದಿದ್ರು. ಅಲ್ಲಿ ಅಷ್ಟು ಬಜೆಟ್ ಸೀರೆದೆಲ್ಲ ಖಾಲಿ ಆಗಿಬಿಟ್ಟಿತ್ತು, ಎಲ್ಲ 70-80 ಮೇಲೆ ಇತ್ತು. ಹಾಗಾಗಿ ಅವರು ನಾಳೆ ಬನ್ನಿ ಅಂತ ಹೇಳಿದ್ರು. ಪಾಪ ಅವರಿಗೆ ಹಂಗಿದ್ರು ಅಂದ್ಕೊಂಡೆ ನಂದು ಸೀರೆ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು, ನನಗೆ ಸದ್ಯದಲ್ಲೇ ಇರೋದ್ರಿಂದ. ಆದರೆ ಅವ್ರು ಇನ್ನೊಂದು ಚೂರು ದೊಡ್ಡ ಬಾರ್ಡ್ರದ್ದು ಮತ್ತು ಗ್ರೀನ್ ಕಲರ್ನ ಇಟ್ಕೊಂಡು ಬಂದಿದ್ರು ಮೈಂಡಲ್ಲಿ, ನಾ ಗ್ರೀನ್ ಕಲರ್ ತೊಗೋಬೇಕು ಅನ್ನೋದಕ್ಕೋಸ್ಕರ. ಪರವಾಗಿಲ್ಲ, ಒಂದಷ್ಟು ಮಾತಾಡಿದ್ರು. ಇನ್ನೂ ಸುಮಾರು ಜನ ಅಲ್ಲಿ ಕ್ಯೂವಲ್ಲಿ ನಿಂತಾಗ ಒಬ್ರೊಬ್ರು ಒಂದೊಂದು ಥರ ಮಾತಾಡ್ತಾ ಇರ್ತಾರೆ. ಅದು ನಿಂತಿರೋವ್ರಿಗೆ, ಅಲ್ಲಿ ಮಾತಾಡ್ತಾ ಇರೋರಿಗೆ ಅದ್ರದ್ದು ಬಗ್ಗೆ ಗೊತ್ತಿರುತ್ತೆ. ಹಾಗಾಗಿ ಅವ್ರು ಹಾಗೆ ಹೇಳಿದ್ರು, ಬಿಡಿ ನಾಳೆ ಅವರು ಮಂಗಳವಾರ ಬರಗೆ ಹೇಳಿದ್ದಾರೆ, ನಾನು ಇಲ್ಲೇ ಇದ್ದು ನನ್ನ ಮಗಳಿಗೆ ಕೊಡಿಸ್ಕೊಂಡು ಹೋಗ್ತೀನಿ ಪಾಪ ಅಂತ ಅಂದ್ಬಿಟ್ಟು ಹೇಳಿದ್ರು. ಮೊದಲನೇ ಸಲ ಆಸೆ ಪಟ್ಟಿದ್ದಾಳೆ ಅವಳು ಅಂತ ಅಂದ್ಬಿಟ್ಟು. ನಾನು ಆಮೇಲೆ ಲಾಸ್ಟಲ್ಲಿ ನಾನು ಕೇಳಿದೆ, ನೋಡಿ ಇದು ನೀವು ತೊಗೊಳ್ಳೋದಾದರೆ ತೊಗೊಳ್ಳಿ, ಪರವಾಗಿಲ್ಲ, ನಾವು ಮೈಸೂರಿನಲ್ಲಿ ಇದ್ದು ನಾನು ಯಾವಾಗ ಬೇಕಾದರೂ ತೊಗೋಬೋದು, ನಾನು ಬಂದು ಬೇಕಾದ್ರೆ ಇನ್ನೊಂದು 2-3 ಡೇಸಲ್ಲಿ ನಾನು ತೊಗೊಳ್ತೀನಿ, ನೀವು ತೊಗೊಳ್ಳೋದಿದ್ರೆ ತೊಗೊಳ್ಳಿ ಅಂತಂದರು. ಆವಾಗ ನನಗೆ ಹೇಳಿದ್ರು, ಇನ್ನೊಂದು ಚೂರು ದೊಡ್ಡ ಬಾರ್ಡ್ರದ್ದು ಬೇಕಮ್ಮ, ಸ್ವಲ್ಪ ಗ್ರೀನ್ ಬೇಕು ಅಂತಿದ್ದಾಳೆ ಅವಳು ಅಂತ ಅಂದರು. ಹಾಗಾಗಿ ಸರಿ ಆಂಟಿ ಅಂತ ಅಂದ್ಬಿಟ್ಟು ಇನ್ನೂ ಒಂದಷ್ಟು ಚರ್ಚೆಗಳು ನಡೀತು. ಹಂಗೆ ಮಾತುಕತೆಗೆ ಎಲ್ಲ ಮುಗಿಸ್ಕೊಂಡು ನಾನು ಆ ಸೀರೆನ ತೊಗೊಂಡು ಬಂದೆ. ಅದನ್ನ ಹೇಳ್ತು, ಆ ತಾಯಿ ಚಾಮುಂಡೇಶ್ವರಿ ಇರೋವರೆಗೂ ನಾವು ಫ್ಯಾಕ್ಟ್ರಿನ ಏನು ಮುಚ್ಚೋದು ಬರಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಆಮೇಲೆ ನಾನು ಯಾವ ಸೀರೆ ತೊಗೊಂಡೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ, ಯಾವ ಥರ ವರ್ಕ್ ಮಾಡಿಸ್ತೆ ಅಂತ ಅಂದ್ಬಿಟ್ಟು. ನೋಡಿ ನಾನು ತೊಗೊಂಡಿರೋ ಅದು ಒಂದು, ನಾನು ಸೀರೆನ ತೊಗೊಂಡಿರೋದು ಇದಾಗ್ಬಿಟ್ಟಿದೆ, ಫೋಲ್ಡಿಂಗ್ಗೆ ಕೊಟ್ಟಿದ್ದೆ ನಾನು ಸ್ಯಾರಿದು. ಹಾಗಾಗಿ ಅವರು ಪ್ಯಾಕ್ ಮಾಡಿಬಿಟ್ಟು ಕೊಟ್ಬಿಟ್ಟಿದ್ದಾರೆ ನನಗೆ. ಕಾಣಿಸ್ತಿರ್ಬೋದು ಸ್ಯಾರಿದು ಈ ಥರ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ. ಇದು ಫೋಲ್ಡಿಂಗ್ ತೆಗೆದಾಗ ನಾನು ತೋರಿಸ್ತೀನಿ ಸದ್ಯದಲ್ಲಿ. ನಂಗೆ ಅಷ್ಟು ಗೊತ್ತಾಗಲಿಲ್ಲ ಇದು ವಿಡಿಯೋ ಮಾಡಬೇಕು ಅಂತ. ಈಗ ಬ್ಲೌಸ್ ತಗೊಂಡು ಬಂದಲ್ಲ, ಹಾಗಾಗಿ ನನಗೆ ಗೊತ್ತಾಯಿತು ಇದ್ರದ್ದು ವಿಡಿಯೋ ಮಾಡಿದ್ರೆ ಏನಾದರೂ ಅನುಕೂಲ ಆಗುತ್ತಾ, ವರ್ಕ್ ಆ ಥರ ಏನಾದರೂ ಮಾಡಿಸ್ಕೊಳ್ಳೋರಿದ್ರೆ ಮಾಡಿಸ್ಕೋಬೋದು ಅಂತ. ನಾನು ತುಂಬ ಗ್ರ್ಯಾಂಡ್ ವರ್ಕ್ ಅಂತ ಏನೂ ಮಾಡಿಸಿಲ್ಲ. ನೋಡಿ ಕಾಣಿಸ್ತಿರ್ಬೋದು, ಈ ಥರ ಮಾಡಿಸಿದ್ದೀನಿ. ಬ್ಯಾಕ್ ಸೈಡು ಕಾಣಿಸ್ತಿದೆ ಅಂದ್ಕೊಳ್ತೀನಿ, ನೋಡ್ಬೋದು. ಸ್ಲೀವ್ಸ್ಗೆ ಅಲ್ಲಿರೋ ಅಂಥದ್ದೇ ಪಿಕಾಕ್ ಇದೆ, ಇಲ್ಲಿ ಬಾರ್ಡ್ರಲ್ಲಿ ಪಿಕಾಕ್ ಇದೆ. ಹಾಗಾಗಿ ಸ್ಲೀವ್ಸ್ಗೂ ಪಿಕಾಕ್ ಕೊಟ್ಟಿದ್ದಾರೆ. ಪಿಕಾಕ್ ಇತ್ತು ಅಂತ ಅಂದ್ಬಿಟ್ಟು ಪಿಕಾಕಲ್ಲಿ ಮಾಡಿಸಿದ್ದಾರೆ. ಇದು ಗ್ರೇಲಿ ಬರುತ್ತೆ, ಇದು ಸಿಲ್ವರ್ ಗ್ರೇ ಥರದ್ರಲ್ಲಿ ಇದೆ ಇದು ಬಾರ್ಡ್ರು. ತುಂಬ ಚೆನ್ನಾಗಿದೆ ನೋಡಿ. ಫ್ರಂಟಿಗೆ ಈ ಥರ ಮಾಡಿಸಿದ್ದೀನಿ, ಈ ಥರ ಇದೆ. ಅಲ್ಲಿ ಹೇಗೆ ಕಾಣಿಸ್ತಿದೆಯೋ ವಿಡಿಯೋದಲ್ಲಿ ಗೊತ್ತಿಲ್ಲ. ಇಲ್ಲಿ ಮಧ್ಯದಲ್ಲಿ ಮಾತ್ರ ಒಂದು ಬುಟ್ಟ ಥರ ಹಾಕಿಬಿಟ್ಟು ಇಲ್ಲಿ ಕೆಳಗಡೆ ಮತ್ತು ಇಲ್ಲಿ ಪಿಕಾಕ್ ಮಾಡಿದ್ದಾರೆ. ಕಾಣಿಸ್ತಿದೆಯೋ ಏನೋ ಗೊತ್ತಿಲ್ಲ ನೋಡಿ. ಇದು ಒಂದು ಸೀರೆ ತೊಗೊಂಡಿದ್ದೀನಿ.
ಇದು ಸ್ಟಿಚ್ ಆಗಿತ್ತು, ಹಾಗಾಗಿ ಇಸ್ಕೊಂಡು ಬಂದೆ. ಇನ್ನೂ ಟ್ರಯಲ್ಲು ಕೂಡ ನಾನು ನೋಡಿಲ್ಲ ಇದು ಹೇಗಿದೆ ಅಂತ ಅಂದ್ಬಿಟ್ಟು ನಿಮ್ಗಳಿಗೆ ತೋರಿಸ್ಬಿಟ್ಟು ಆಮೇಲೆ ಮಾಡೋಣ ಅಂತ. ಇದು ಪ್ಯಾಕ್ ಆಗೋಗಿದೆ. ಇದು ನಾನು ಹುಟ್ಟಾದ್ಮೇಲೆ ಹೇಗಿತ್ತು ಅನ್ನೋದನ್ನ ತೋರಿಸ್ತೀನಿ. ಇದು ತುಂಬ ಚೆನ್ನಾಗಿದೆ. ಪೀಚ್ ಕಲರ್ ಬರುತ್ತೆ, ಪೀಚ್. ವಿಡಿಯೋದಲ್ಲಿ ಯಾವ ಥರ ಕಾಣಿಸ್ತಿದೆಯೋ ಅಲ್ಲಿ ನಿಮಗೆ ಗೊತ್ತಿಲ್ಲ. ಇದು ಒಂಥರ ಪಿಂಕು ಅಲ್ಲ, ಇದು ಪೀಚ್ಗೆ ಮತ್ತು ಗ್ರೇ ಕಲರ್ ಇದೆ. ಇದು ಗ್ರೇನೂ ಅಲ್ಲ, ಇದು ನೋಡಿ ಈ ಥರ ಇದೆ. ನೆಕ್ಸ್ಟ್ ನಾನು ಯಾವುದು ಮೈಸೂರು ಸಿಲ್ಕ್ ತೊಗೊಂಡೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ನೋಡಿ ನಾನು ಈ ಮೈಸೂರು ಸಿಲ್ಕ್ ತೊಗೊಂಡೆ. ಎಷ್ಟು ತೊಗೊಂಡೆ ಅದು ಇದೆ ಇಲ್ಲಿ ಮೈಸೂರು ಸಿಲ್ಕ್ದು ತೊಗೊಂಡೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ ಕುಚ್ಚು ಕಟ್ಟೋದಕ್ಕೆ ಕೊಟ್ಟಿದೆ. ಇದು ಡಾರ್ಕ್ ಪರ್ಪಲ್ ಅಂತ ಹೇಳ್ಬೋದು. ನನ್ನ ಹತ್ರ ಈ ಕಲರ್ದು ಒಂದು ಇರಲಿಲ್ಲ. ನಾನು ಹೋಗಿದ್ದು ಇಂಥ ಕಲರೇ ತಗೋಬೇಕು ಅಂತ ಏನು ಹೋಗಿರಲಿಲ್ಲ. ಒಟ್ಟಿನಲ್ಲಿ ಹೋದರೆ ಡಾರ್ಕ್ ಕಲರಲ್ಲಿ ತಗೋಬೇಕು ಅಂತ ಹೋದೆ. ನನಗೆ ಸಿಕ್ತು. ನಂದು ಟೋಕನ್ ನಂಬರ್ ಇದ್ದಿದ್ದರಿಂದ ನನಗೆ ಸಿಕ್ತು. ನೋಡ್ಬೋದು ನೋಡಿ, KSIC ಕಾಣಿಸ್ತಿದ್ದೆ ಅಂದ್ಕೊಳ್ತೀನಿ. ನೋಡಿ ಇನ್ನು ವೇರ್ ಮಾಡಿಲ್ಲ. 2 ಸೀರೆ ಬೇಕಲ್ಲ ತಂಗಿ ಮನೆಗೆ. ಆಮೇಲೆ ಇನ್ನೊಂದಷ್ಟು ಜನ ಹೇಳಿದ್ರು ರೇಟ್ ಜಾಸ್ತಿ ಅಲ್ವಾ ಅಂತ. ಅಲ್ಲೇ ಕ್ಯೂ ನಿಂತಾಗಲೇ ಮಾತುಕತೆಗಳು ಸ್ಟಾರ್ಟ್ ಆಗುತ್ತೆ. ಹೆಂಗಸರುಗಳಂತ ಅಂದಮೇಲೆ ಮಾತುಗಳು ಹಾಡೇ ಆಡ್ತಾರೆ. ಆವಾಗ ಇನ್ನೊಬ್ರು ಹೇಳ್ತಾ ಇದ್ರು KSIC ಮೈಸೂರು ಸಿಲ್ಕ್ ತುಂಬ ಇಷ್ಟಪಡೋರು ತುಂಬ ಜನ ಇದ್ದಾರೆ. ಅವ್ರು ಹೇಳ್ತಾಯಿದ್ರು, ಇನ್ನೊಬ್ರು ಹೇಳ್ತಾಯಿದ್ರು, ಆಂಟಿ ನನಗೆ ಅಲ್ಲಲ್ಲೇ ಮಾತುಗಳು ಒಂದು 50-40 ಇಯರ್ಸ್ ಆ ಥರದವರು ಹೇಳ್ತಾಯಿದ್ರು. ಈಗ ರೇಟ್ ಜಾಸ್ತಿ ಆಗಿದೆ ಅಲ್ವಾ ಅಂತ ಒಬ್ಬರು ಹೇಳಿದ್ರೆ, ಇನ್ನೊಬ್ರು ಹೇಳ್ತಾಯಿದ್ರು ಈಗ ನಿಮ್ಮ ಅಮ್ಮ ತಗೊಳ್ತಿದ್ರು ಎಷ್ಟಿತ್ತು ರೇಟು, ಅಜ್ಜಿ ತಗೊಳ್ತಿದ್ರು ಎಷ್ಟಿತ್ತು ರೇಟು. ನಾ ಸೀರೆ ಬೆಲೆನೇ ಅಂತಲೇ ಹೇಳ್ತಾ ಇಲ್ಲ, ಚಿನ್ನದ ಎಷ್ಟಿತ್ತು, ಸಾಮಾನುಗಳು ಅಡುಗೆ ಸಾಮಾನುಗಳಿಂದ ಹಿಡಿದು ಎಲ್ಲ ಬೆಲೆನೂ ಎಷ್ಟಿತ್ತು. ಅದೇ ಜನ್ರೇಷನ್ ಗ್ಯಾಪ್ಗೆ ಜಾಸ್ತಿ ಆಗ್ತಿದೆ ಅಲ್ವಾ. ಹಾಗೆ ಸೀರೆ ಬೆಲೆನೂ ಜಾಸ್ತಿ ಆಗಿದೆ. ನೀವು ಬೇಕಾದರೆ ಇಷ್ಟಪಟ್ಟರೆ ತಗೊಳ್ಳಿ, ಇದ್ದರೆ ತಗೊಳ್ಳಿ. ಆ ಥರ ಎಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಅಲ್ಲಿ ಕ್ಯೂ ಅಲ್ಲಿ ನಿಂತಿರೋರು. ನಾನು ಕೇಳಿಸ್ಕೊಳ್ತಾನೇ ಇದ್ದೆ ಏನೇನು ಮಾತಾಡ್ತಾರೆ ಅಂತ ಅಂದ್ಬಿಟ್ಟು. ಅವ್ರು ಹೇಳ್ತಾಯಿದ್ರು ಜನ್ರೇಷನ್ನಿಂದ ಜನ್ರೇಷನ್ಗೆ ಅಮೌಂಟ್ ಜಾಸ್ತಿ ಆಗುತ್ತೆ. ಈಗ ನಿಮ್ಮ ತಾಯಿ ಕಾಲದಲ್ಲಿ ತೊಗೊಂಡಿದ್ದ ಸೀರೆ ಬೆಲೆನೇ ನಿಮಗಿಲ್ಲ. ನಿಮ್ಮ ಮಕ್ಕಳ ಕಾಲಕ್ಕೆ ಇದೇ ಸೀರೆ ಬೆಲೆ ಇರುತ್ತಾ? 2 ಲಕ್ಷ ಆದರೂ 3 ಲಕ್ಷ ಆದರೂ ಆಗ್ಬೋದು, 50,000ದ್ದು ಅಂತ ಎಲ್ಲ ಮಾತಾಡ್ತಾ ಇದ್ರು. ಎಲ್ಲಾದ್ರೂ ಬೆಲೆನೂ ಹೋಗ್ತಾ ದಿನ ಕಳೀತಾ ಜಾಸ್ತಿ ಆಗ್ತಿದೆ. ಚಿನ್ನದ ಬೆಲೆನೂ ಈಗ ನನ್ನ ಅಜ್ಜಿ ಕಾಲದಲ್ಲಿ 500 ಇತ್ತು, 300 ಇತ್ತು, 200 ಇತ್ತು ಗ್ರಾಮ್ಗೆ. ಈಗ ಅಷ್ಟೇ ಇದೆಯಾ ಅಂತೆಲ್ಲ ಕೇಳ್ತಾ ಇದ್ರು. ಹಾಗಾಗಿ ಆನ್ಸರ್ ಮಾಡಿಕೊಂಡು ನಗಾಡ್ಕೊಂಡು ಹಂಗೆ ಆನ್ಸರ್ ಮಾಡ್ತಾಯಿದ್ರು. ಒಂದೊಂದ್ಸಲಿ ಅದು ಅನಿಸುತ್ತೆ, ಏನಪ್ಪ ಇದು ಹೌದು. ಒಂದೊಂದ್ಸಲಿ ಜನ್ರೇಷನ್ ಈಗ ನಮ್ಮ ಮಕ್ಕಳ ಕಾಲಕ್ಕೂ ಇಷ್ಟೇ ಇರುತ್ತೆ ರೇಟು ಅಂತ ಹೇಳೋಕ್ಕಾಗಲ್ಲ. ನನ್ನ ತಾಯಿ ತಗೋತಾ ಇದ್ದಾಗ ಕಮ್ಮಿ ಇತ್ತು, ನಮ್ಮ ಜನ್ರೇಷನ್ಗೆ ಸ್ವಲ್ಪ ಜಾಸ್ತಿ ಆಗಿದೆ. ಇನ್ನು ಮುಂದಿನ ನಮ್ಮ ಮಕ್ಕಳ ಜನ್ರೇಷನ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದು ಸೀರೆ. ಅವ್ರ ಜನ್ರೇಷನ್ಗೆ ಒಟ್ಟಿನಲ್ಲಿ ಮೈಸೂರು ಸಿಲ್ಕ್ ಇರಬೇಕು ಅನ್ನೋದು ನನ್ನ ಆಸೆ. ಇದು ಮುಚ್ಚಬಾರ್ದು. ಆ ತಾಯಿ ಚಾಮುಂಡೇಶ್ವರಿನೇ ಕಾಪಾಡಬೇಕು. ಇರಬೇಕು, ಫ್ಯಾಕ್ಟ್ರಿ ಇರಬೇಕು, ರನ್ ಆಗಬೇಕು, ನಮ್ಮ ಸೀರೆ ಹೆಸರು ಮಾಡಬೇಕು. ಇನ್ನೊಂದೇನು ಅಂತಂದರೆ ಪ್ರತಿಯೊಂದು ಅಂಗಡಿಗಳಿಗೆ ಹೋದ್ರೂ ಈಗ 2,000 3,000 ಕ್ರೇಪ್ ಸಿಲ್ಕ್ಗಳಿಗೆಲ್ಲ ಮೈಸೂರು ಸಿಲ್ಕ್ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅದು ಒಂದು ಬೇಜಾರಿದೆ. ಎಲ್ಲರೂ ಎಷ್ಟು ಎಲ್ಲ ಅಂಗಡಿಗಳಲ್ಲೂ ಪ್ರತಿಯೊಂದು ಅಂಗಡಿಗಳಿಗೆ ಹೋದ್ರೂ ಮೈಸೂರು ಸಿಲ್ಕ್ ಇದೆ ನೋಡ್ತೀರಾ, ಪ್ಯೂರ್ ಮೈಸೂರು ಸಿಲ್ಕ್ ಇದೆ ಅಂತಾರೆ. ಮೈಸೂರು ಸಿಲ್ಕ್ KSIC ಒಂದೇ ಇರೋದು ಅಂತ ನಾನು ಹೇಳ್ತೀನಿ. ಅದು ಕ್ರೇಪ್ ಸಿಲ್ಕು ಮೈಸೂರು ಸಿಲ್ಕು ಎರಡೂ ಒಂದೇ ಆಗಲ್ಲ ಅಂತ ಹೇಳ್ತೀನಿ. ಇದು ನೋಡಿ, ನಾನು ಕುಚ್ಚನ್ನ ಸಿಂಪಲಾಗಿ ಕಟ್ಸಿದ್ದೀನಿ. ಇದಕ್ಕೆ ಜಸ್ಟ್ ಸಿಂಗಲ್ ಕುಚ್ಚನ್ನ ಕಟ್ಸಿದ್ದೀನಿ. ಈ ಥರ ಕಟ್ಟಿಸಿದ್ದೀನಿ ನೋಡಿ, ಕಾಣಿಸ್ತಿರ್ಬೋದು ನಿಮಗೆ. ಈ ಥರ ಕಟ್ಸಿದ್ದೀನಿ.
ಮತ್ತು ಬಾರ್ಡ್ರೂ ಅಷ್ಟೇ ಫ್ಲವರ್ ಬಾರ್ಡ್ರ್ ಇದೆ. ಇದು ಡಾರ್ಕ್ ಪರ್ಪಲ್, ಇದು ನೋಡ್ಬೋದು. ನನಗೆ ತುಂಬ ಇಷ್ಟ ಆಯಿತು. ನಾನು ಕಲರ್ ಚಾಯ್ಸ್ ಮಾಡ್ಕೊಂಡು ಹೋಗಿರಲಿಲ್ಲ, ಡಾರ್ಕ್ ತೊಗೋಬೇಕು ಅಂತ ಹೋದೆ. ನನಗೆ ಸಿಕ್ಕಿರೋದ್ರಲ್ಲಿ ನನಗೆ ತುಂಬ ಖುಷಿ ಇದೆ. ನೋಡೋಣ, ನೆಕ್ಸ್ಟ್ ನಂದು ಸ್ಕೀಮ್ ಹಾಕಿದ್ದೀನಿ ಅಂತ ಹೇಳಿದ್ನಲ್ಲ, ಅದರಲ್ಲಿ ಸೀರೆಗಳನ್ನ ತೊಗೊಂಡು ಬರ್ತೀನಿ. ಅದು ಯಾವ ಥರ ಸಿಗುತ್ತೆ ನೋಡೋಣ. ಅದನ್ನು ಇನ್ನು ಜಸ್ಟ್ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಮತ್ತು ನನ್ನ ವೀಡಿಯೋಗಳು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ. ಯಾಕೆಂದರೆ ಮನೇಲಿ ಎಕ್ಸಾಮ್ ಇರೋದ್ರಿಂದ, ನನಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರೋದ್ರಿಂದ, ಹುಷಾರಿಲ್ಲದೆ ಇದ್ದಿದ್ದ ಕಾರಣದಿಂದ ವೀಡಿಯೋಸ್ಗಳನ್ನ ಹಾಕೋಕ್ಕಾಗ್ತಾ ಇಲ್ಲ. ಮತ್ತು ಮಕ್ಕಳುಗಳಿಗೆಲ್ಲ ಎಕ್ಸಾಮ್ ನಡೀತಾ ಇರೋದ್ರಿಂದ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡೋಕ್ಕೆ ಆಗ್ತಾ ಇಲ್ಲ. ಇನ್ನೊಂದು 10 ಡೇಸ್ 15 ಡೇಸಲ್ಲಿ ನಾನು ಆದಷ್ಟು ಟ್ರೈ ಮಾಡ್ತೀನಿ ಹಾಕೋದಕ್ಕೆ. ಕಂಟಿನ್ಯೂಸ್ ಆಗಿ ಇನ್ನೊಂದು 10 ಡೇಸ್ ಆದಮೇಲೆ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋಗಳನ್ನ ಹಾಕ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.